ಶ್ರೀರಾಂಪುರದಲ್ಲಿ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಕೇಸ್ ಇನ್ಸ್ಟಾ ಸ್ಟೇಟಸ್ನಲ್ಲಿ ಕೆಲವು ವಿಚಾರ ಉಲ್ಲೇಖಿಸಿದ್ರು ಯಾಮಿನಿ. ಫಸ್ಟ್ ಸ್ಟೇಟಸ್ನಲ್ಲಿ ಕನಸುಗಳ ಜೊತೆ ಪ್ರಯಾಣ ಎಂದು ಉಲ್ಲೇಖವನ್ನ ಕೂಡ ಮಾಡಿದ್ರು. ಲಾಸ್ಟ್ ಸ್ಟೇಟಸ್ನಲ್ಲಿ ವಿಘ್ನೇಶ್ನಿಂದ ಆದ ತೊಂದರೆ ಬಗ್ಗೆ ಪ್ರಸ್ತಾಪವನ್ನ ಯಾಮಿನಿ ಪ್ರಿಯಾ ಮಾಡಿಕೊಂಡಿದ್ರು. ಜನವರಿ ಟು ಸೆಪ್ಟೆಂಬರ್ ವರೆಗೆ ನನ್ನ ಬದುಕಿನಲ್ಲಿ ಟ್ವಿಸ್ಟ್ ಟರ್ನ್ ಇತ್ತು. ಸ್ಟೇಟಸ್ ಅವಧಿ ಮುಗಿಯುವುದರೊಳಗೆ ಯಾಮಿನಿ ಕಥೆಯೇ ಮುಗಿದೋಗಿದೆ. ಅಂದರೆ ಯಾಮಿನಿ ಪ್ರಿಯಾ ಕೊಲೆಯಾಗಿದ್ದಾಳೆ. ಯಾಮಿನಿ ಸ್ಟೇಟಸ್ನಲ್ಲಿ ಎಲ್ಲ ಕಥೆಗಳು ಹೇಳ್ತಾ ಇದೆ. ಜನವರಿಯಿಂದ ಸೆಪ್ಟೆಂಬರ್ ತನಕ ತನ್ನ ಜೀವನದಲ್ಲಿ ಆದಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವನ್ನು ಕೂಡ ಆಕೆ ಹೇಳ್ಕೊಂಡಿದ್ಲು. ಇನ್ನು ಸ್ಟೇಟಸ್ ಅನ್ನ ನೋಡೋದಾದ್ರೆ ನೋಡಿ, ಯಾಮಿನಿ ಮೊದಲನೇ ಪೋಸ್ಟ್ ಅದು ಹಾಕಿದಂಥ ಮೊದಲನೇ ಸ್ಟೇಟಸ್ ಅದು. ಯಾಮಿನಿ ಹಾಕಿರುವಂಥ ಮೊದಲನೇ ಸ್ಟೇಟಸ್ನ ನೋಡ್ತಾ ಇದ್ದೀವಿ. ಅದು ಆದ ಬಳಿಕ ಜನವರಿಯಿಂದ ಆಗಿರುವಂಥ ಸೆಪ್ಟೆಂಬರ್ವರೆಗಿನ ಟರ್ನ್ ಟ್ವಿಸ್ಟ್ ಬಗ್ಗೆ ಕೂಡ ಆಕೆ ಉಲ್ಲೇಖವನ್ನು ಮಾಡಿದರು. ಇನ್ಸ್ಟಾ ಸ್ಟೇಟಸ್ನಲ್ಲಿ ಕೆಲವು ವಿಚಾರಗಳನ್ನು ಉಲ್ಲೇಖಿಸಿದ್ರು. ಜನವರಿ ಟು ಸೆಪ್ಟೆಂಬರ್ ನನ್ನ ಬದುಕಿನಲ್ಲಿ ಟ್ವಿಸ್ಟ್ ಟರ್ನ್ಗಳಿತ್ತು. ಅವತ್ತು ಆ ಸಮಸ್ಯೆ ಎದುರಿಸಲು ತುಂಬ ಕಷ್ಟಪಟ್ಟೆ ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ಈಗಿರುವ ಯಾಮಿನಿ ಆ ಜನವರಿಯಲ್ಲಿರುವ ಯಾಮಿನಿ ಅಲ್ಲ. ಈಗ ನನಗೆ ಎಲ್ಲವೂ ಗೊತ್ತಾಗಿದೆ ಅನ್ನೋ ಅರ್ಥದಲ್ಲಿ ಸ್ಟೇಟಸ್ನ ಹಾಕಿದ್ಲು. ಇನ್ಸ್ಟಾ ಸ್ಟೇಟಸ್ ಹಾಕಿದ ಕೆಲವೇ ಗಂಟೆಯಲ್ಲಿ ಯಾಮಿನಿಯ ಹತ್ಯೆಯಾಗಿದೆ. ಜನವರಿ ಫೆಬ್ರವರಿಯಲ್ಲಿ ಯಾಮಿನಿಗೆ ತುಂಬ ಟಾರ್ಚರ್ನ ಮಾಡ್ತಾ ಇದ್ದ ವಿಘ್ನೇಶ್ ವಿರುದ್ಧ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಹೋಗಿದ್ರು ಯಾಮಿನಿ ಪೋಷಕರು. ಅಂದು ವಿಘ್ನೇಶ್ ಟಾರ್ಚರ್ ತುಂಬ ಸಮಸ್ಯೆ ಎದುರಿಸಿದ್ದಂಥ ಯಾಮಿನಿ. ಇನ್ನು ಕೊಲೆಯಾಗಿರುವಂಥ ಯಾಮಿನಿಯ ತಾಯಿಯ ಜೊತೆ ನಮ್ಮ ಪ್ರತಿನಿಧಿ ಸತ್ತರ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ಕೇಳೋಣ. ಶ್ರೀರಾಂಪುರದಲ್ಲಿ ಭೀಕರವಾಗಿ ಕೊಲೆಯಾದಂತಹ ಯಾಮಿನಿ ಪ್ರಿಯ ಮನೆಯಲ್ಲಿ ಇದೀಗ ನೋವಿನ ಮೌನ ಆವರಿಸಿದೆ. ಎದೆತ್ತರಕ್ಕೆ ಬೆಳೆದಂತಹ ಮಗಳನ್ನು ಕಳ್ಕೊಂಡು ಇಡೀ ಕುಟುಂಬಸ್ಥರು ಕೂಡ ಕಣ್ಣೀರಾಗಿದ್ದಾರೆ. ಅವರ ತಾಯಿ ಲಕ್ಷ್ಮೀ ಅವರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಅವತ್ತು ಅಂದ್ರೆ ಮರ್ಡರ್ ಆದ ದಿನ ಏನೇನಾಯ್ತು ಮೇಡಮ್? ಏನಾಯ್ತು ಅಂದ್ರೆ ಬೆಳಗ್ಗೆ ಎದ್ಲು ಹೋಗ್ಬಿಟ್ಲು, ಕಾಲೇಜ್ಗೆ ಹೋಗ್ಬಿಟ್ಟು ಊಟನೂ ಮಾಡಿಲ್ಲ ಅವಳು. ಚಪಾತಿ ಮಾಡಿದ್ದೆ ಸ್ವಲ್ಪ ಮಾಡ್ಬಿಟ್ಟು ಹೋಗ್ಬಿಟ್ಲು. ಹಾಫ್ ಚಪಾತಿ ತಿನ್ಬಿಟ್ಟು ಹೋಗ್ಬರ್ತೀನಮ್ಮ, ಟೈಮ್ ಐತೆ ಎಕ್ಸಾಮ್ಗೆ ಅಂತ ಹೋಗ್ಬಿಟ್ಟು ಆಮೇಲೆ ಒಂದು 11-12 ಗಂಟೆಗೇನೋ ಅವ್ರ ತಂದೆ ಫೋನ್ ಮಾಡಿದ್ರು. ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ರು ಮುಂಚೆಲ್ಲ. ಅವರು ಅಲ್ಲಿ ಸ್ವಲ್ಪ ಟೈಲ್ಸ್ ಹಾಕ್ಬೇಕು ಅಂತ ಹೇಳಿದ್ರು. ಸಾರ್ ಹತ್ರ ಹೋಗ್ಬಿಟ್ಟು ಕಾಸು ತಗೋಬಮ್ಮ, ಟೈಲ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವರೇ ಕೇಳಿದ್ದಾರೆ, ಕಳಿಸ್ಲಾ ಸರ್ ನಮ್ಮ ಮಗಳನ್ನ ಅಂತ. ಬೇಡಪ್ಪ, ಇವಾಗ ನೀನು ಶನಿವಾರ ಬಂದುಬಿಡು, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಆಮೇಲೆ ನಮ್ಮ ಮಗಳಿಗೆ ಫೋನ್ ಮಾಡಿದ್ದಾರೆ ಇವರು. ಮತ್ತೆ ಬೇಡಮ್ಮ ಬಂದುಬಿಡು ನೀನು. ಸರಿ ಆಯ್ತಪ್ಪ, ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಬಂದಮೇಲೆ ಅದು ಎಷ್ಟು ಗಂಟೆಗೆ ಬರ್ತಾರೆ ಏನು ಗೊತ್ತಿಲ್ಲ. ಒಂದೊಂದು ಟೈಮ್ ಬಸ್ ಲೇಟ್ ಆಗುತ್ತೆ. ಆ ಥರ ಬಂದಿದ್ದಾಳೆ. ಆಗ ಈ ಘಟನೆ ನಡೆದಿದ್ದು. ಆಮೇಲೆ ಫೋನ್ ಮಾಡಿದ್ದಾರೆ ಪೊಲೀಸವರು. ಈ ಥರ ನಿಮ್ಮ ಮಗಳು ಬಿದ್ದುಬಿಟ್ಟಿದ್ದಾಳೆ, ಇಲ್ಲಿ ಸ್ವಲ್ಪ ಏಟಾಗಿದೆ ಅಂತ. ಅವ್ರಿಗೆ ನೀವೇನಾಗಬೇಕು ಅಂದರೆ ನಮ್ಮ ಮಗಳೇ ಅವಳು ಅಂತ ಹೇಳಿದ್ದಾರೆ ಅವರು. ಈ ಥರ ಬಿದ್ದುಬಿಟ್ಟಿದ್ದಾಳೆ ಅಂತ ನಾನೇನು ತಿಳ್ಕೊಂಡು, ಆಮೇಲೆ ಅವರು ಕೆಲಸದ ಮೇಲಿಂದ ನನಗೆ ಫೋನ್ ಮಾಡಿದ್ರು. ಈ ಥರ ಮಗಳು ಬಂದಿದ್ದಲ್ಲ, ಹೋಗಮ್ಮ, ಈ ಥರ ಬಿದ್ದುಬಿಟ್ಟಿದ್ದಾಳೆ ಅಂತ. ಆಮೇಲೆ ನಾನು ಇಲ್ಲಿಂದ ಓಡಿದೆ. ಊಟನೂ ಮಾಡಿಲ್ವಲ್ಲ, ಏನಾದರೂ ತಲೆ ಸುತ್ತು ಬಂದು ಬಿದ್ದುಬಿಟ್ಟಿದ್ದಾಳೋ ಏನೋ ಅಂತ ನಾನು ಓಡಿದ ತಕ್ಷಣ ನೋಡಿದ್ರೆ ಜನ ತುಂಬ ಇತ್ತು ಸರ್ ಅಲ್ಲಿ. ಅದು ಎಷ್ಟು ಗಂಟೆಗೆ ಬಂದ್ಲು ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿದ ತಕ್ಷಣ ನೋಡಿದ್ರೆ ನನ್ನನ್ನು ಬಿಟ್ಟೇ ಇಲ್ಲ. ನಿನ್ನ ಮಗಳೆಲ್ಲ ಹೋಗ್ಬೇಡ ಅಂತ ಹೇಳಿದ್ರು ಸರ್. ಆಮೇಲೆ ಚಪ್ಪಲಿ ನೋಡಿದೆ ಸರ್, ಒಂದೇ ಒಂದು ಚಪ್ಪಲಿ ಈ ಕಡೆ ಇತ್ತು. ಇಲ್ಲ, ಅದು ನಮ್ಮ ಮಗಳದೇ ಚಪ್ಪಲಿ ಅಂದ್ರೇನು ಬಿಟ್ಟಿಲ್ಲ ಅವರು. ಆಮೇಲೆ ಮನೆಗೆ ಬಂದುಬಿಟ್ಟೆ, ಎಲ್ಲ ಫೋನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರು ಸರ್ ನಮ್ಮ ಮಗಳೇ ಅಂತ. ತುಂಬ ಕಷ್ಟ ಆಯಿತು ಸರ್ ಅವನು ನೋಡಿಬಿಟ್ಟು. ಅವ್ರು ಏನಾದರೂ ಈ ಹಿಂದೆ ಇವರು ಟಾರ್ಚರ್ ಮಾಡ್ತಿರೋ ವಿಚಾರ ಏನಾದರೂ ಹೇಳಿದ್ರ ಮೇಡಮ್ ನಿಮ್ಮ ಹತ್ರ? ಅಂದ್ರೆ ಇಲ್ಲ, ಬಂದಿದ್ರೆ ಹೇಳ್ತಾ ಇದ್ಲು. ಬಂದಿಲ್ಲ ಅವನು, ಯಾವತ್ತಿಗೂ ಬಂದಿಲ್ಲ. ಆ ಧೈರ್ಯದಲ್ಲೇ ನಾವು ಕಲಿಸಿದ್ದು ಕಾಲೇಜ್ಗೆ. ಏನು ಬರಲ್ಲ ಇನ್ನು ಅಂತ ಕಲಿಸಿದ್ದು ನಾವು. ರೀಸೆಂಟ್ ಆಗಿ ಏನಾದರೂ ಅವನು ಮತ್ತೆ ತೊಂದರೆ ಮಾಡೋದು ಇಲ್ಲ ಯಾವುದಿಲ್ಲ. ಆ ಥರ ಇದ್ದಿದ್ರೆ ನಮಗೆ ಗೊತ್ತಾಯ್ತಾಯ್ತಲ್ಲ ಯಾವಾಗಲೂ. ಅದು 6 ತಿಂಗಳು ಮುಂಚೆನೇ ಅವನು ಕರ್ಗ ಬಂದಿತ್ತು. ಆವಾಗ ಬಂದು ನನ್ನನ್ನು ಫಸ್ಟ್ ಲವ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದ. ನಮ್ಮ ಹುಡುಗಿ ಬೇಡ ಅಂತ ಹೇಳಿದ್ಲು. ಆಮೇಲೆ ಅವ್ರ ತಂದೆ ತಾಯಿ ಹೋಗ್ಬಿಟ್ಟು ಕಾಲೇಜ್ ಹತ್ರ ಕೇಳಿದ್ದಾರೆ, ನಿನ್ಗೇನಾದರೂ ನಿಮ್ಮಮ್ಮ ನಿಮ್ಮಪ್ಪ ಏನಾದರೂ ತೊಂದರೆ ಕೊಡ್ತಾರಾ, ಬೇಡ ಅಂತ ಹೇಳ್ತಾರಾ ಅಂತ. ನಮ್ಮ ತಂದೆ ತಾಯಿ ಎಲ್ಲ ಹಿಂಗೆ ಹೇಳಿಲ್ಲ, ನಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ಈ ಥರ ಮಾಡೋದು ನಿಮ್ಮ ಮಗ, ನಾನು ಹೇಳಿಲ್ಲ ಅಂತ ಹೇಳ್ತಾ ಇತ್ತು ಹುಡುಗಿ. ಆಮೇಲೆ ಬೇಡ ಅಂತ ಹೇಳ್ಬಿಡ್ತು.
ಅವ್ರೇನು ಹೇಳಿದ್ರು, ನಿಮ್ಮಮ್ಮ ನಿಮ್ಮ ತಂದೆ ಇಲ್ಲಿ ತನಕ ಕೆಲಸ ಮಾಡೋದು ಈ ಥರ ಅಂತ ಹೇಳಿ, ಹ್ಞೂ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವರು ಹೊರಟೋದ್ರು. ಏನಾದರೂ ಹೇಳ್ತಾರೇನೋ ಅಂತ ಭಯ ಪಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಮ್ಮ ಮಗಳು ಬಂದು ನಮ್ಗೆ ಹೇಳಿದ್ಲು, ಈ ಥರ ಅವ್ರು ಬಂದು ಕೇಳಿದ್ರಪ್ಪ ಅಂತ. ಆಮೇಲೆ ನಾವು ಸರಿ ನಾವು ಕೇಳಬೇಡ ಅಂತ ಕೇಳಿದ್ವಿ. ನಾವು ಇಲ್ಲಿ ಕೇಳಿಲ್ಲ, ಸೈಲೆಂಟಾಗಿದ್ವಿ. ಕೇಳಿಬಿಟ್ಟು ಆಮೇಲೆ ಪೊಲೀಸ್ ಅವರು ಅದೇ ಕರ್ಗ ಬಂತಲ್ಲ ಆ ದಿನ ದಾರ ಕಟ್ಬಿಟ್ಟು ಕೊರ್ಲಿಗೆ ಹಾಕ್ಬಿಟ್ಟಿದ್ದ. ಆ ಥರ ಮಾಡ್ದ. ಪೂಜೆ ಮಾಡಿಬಿಟ್ಟು ಮಗಳು ಈ ಥರ ತಿರುಗಿದ ತಕ್ಷಣ ಬಂದು ಸಂದಿಂದ ಬಂದು ಹಾಕ್ಬಿಟ್ಟ. ಯಾರಿಗೂ ಗೊತ್ತಾಗಿಲ್ಲ. ಹಾಕ್ಬಿಟ್ಟು ಓಡೋದ. ಯಾರು ನೋಡಲೇ ಇಲ್ಲ ಒಂದು ನಿಮಿಷನೂ ಅಷ್ಟೊಂದು ಜನದಲ್ಲಿ. ಆಮೇಲೆ ನಮ್ಮ ಮಗಳು ಒಂದು ಸೆಕೆಂಡು ಆ ದಾರದ ಇಟ್ಕೊಂಡಿಲ್ಲ, ಹಂಗೆ ತೆಗೆದು ಬಿಸಾಕ್ಬಿಟ್ಲು. ಬಿಸಾಕಿದ ತಕ್ಷಣ ಮೇಲೆ ಬಂದ್ಲು. ಆಮೇಲೆ ಏನಮ್ಮ ಈ ಥರ ಮಾಡಿದೆ, ನಾವು ನೀನು ಎದುರಾಗಿ ಲವ್ ಮಾಡಿದ್ಯಾ? ನಾನು ಇಲ್ಲಮ್ಮ, ಲವ್ ಮಾಡಿಲ್ಲ. ನಾನು ಇಷ್ಟಪಟ್ಟಿದ್ರೆ ಸುಮ್ಗೆ ಆಗ್ತಾಯಿದ್ದೀನಿ, ನನಗೆ ಇಷ್ಟ ಇಲ್ಲ ಅವನು ಸರಿ ಇಲ್ಲ, ಅವನು ಚಪ್ಪರ ಅವನು ಅಂತ ಹೇಳ್ತು. ಬರೀ ಸುಳ್ಳು. ಮಾರ್ಕೆಟಲ್ಲೆಲ್ಲ ದುಡ್ಡು ತೊಗೊಂಡ್ವಂತೆ ಪೊಲೀಸು, ನಾನು ಅಂತ ತೊಗೊಂಡು ದುಡ್ಡು ಇದು ಮಾಡೋವನು, ಅವನು ಸರಿ ಇಲ್ಲ ಅಂತ ಹೇಳ್ಬಿಟ್ರು ಸರ್. ನೀವು ಎಷ್ಟು ವರ್ಷದಿಂದ ವಿಘ್ನೇಶ್ನ ನೋಡ್ತಿದ್ದೀರಿ ಮೇಡಮ್? ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ, ಆದರೆ ಆ ಪರಿಚಯ ಅಲ್ಲ ಸರ್ ಅಷ್ಟು. ನಾವು ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು ಅಷ್ಟೇ. ಅವರು ಸೈಲೆಂಟಾಗೇ ಇದ್ರು ಸರ್, ಸೈಲೆಂಟ್ಗೆ ಇದ್ರು. ಅದೇ ಸೈಲೆಂಟ್ ಆಗಿದ್ದಾರೆ, ಹೋಗ್ತಾರೆ ಬರ್ತಾರೆ ಅಷ್ಟೇ ಅಂತ ತಿಳ್ಕೊಂಡಿದ್ವಿ. ಆವಾಗಲೂ ನಾವು ಕೆಲ್ಸಕ್ಕೆ ಹೋಗುವಾಗಲ್ಲ ಅವ್ನು ನೋಡಲೇ ಇಲ್ಲ ಸರ್ ನಾವು. ಈ ಘಟನೆ ಆದ್ಮೇಲೆ ಅವರ ತಂದೆ ತಾಯಿ ಯಾರೋ ನಿಮ್ಮನ್ನು ಮಾತಾಡ್ಸಿದ್ರ? ಮಾತಾಡಿಸಿದ್ರು. ಅದೇ ನಾವು ಅವನು ಈ ಥರ ಮಾಡಿದಾನಲ್ಲ, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ. ಅದಕ್ಕೆ ನನ್ನ ಮಗಳು ಹಾಕಂಗೆ ಹಾಕಿದ್ದ, ನಾನು ಇವನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಯಾರು ಇದು ಮಾಡಬೇಡಿ ಅಂತ ಹಾಕಿರಂಗೆ ಹಾಕಿದ್ದ. ಆಮೇಲೆ ಅದಕ್ಕೆ ಕರೆದು ಕೇಳಿದ್ವಿ, ನಿಮ್ಮ ಮಗ ಈ ಥರ ಮಾಡ್ತಾ ಇದ್ದಾನೆ, ನಮ್ಮ ಮಗಳಿಗೆ ಇಷ್ಟ ಇಲ್ಲದೆ ಇರೋ ಇದು ಮಾಡು, ಎಲ್ರಿಗೂ ಈ ಥರ ಮಾಡ್ತಾ ಇದ್ದಾನಲ್ಲ, ಸ್ವಲ್ಪ ಹೇಳಿಡಿ, ಇಲ್ವಂದ್ರೆ ನಾವು ಕಮಿಷನರ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ದಕ್ಕೆ ಅವ್ರ ಅಪ್ಪ ಅಮ್ಮ ಆ ಹುಡುಗನು ಬರೋಕ್ಕೆ ಹೇಳಿದ್ರು, ಯಾಕೋ ಹಿಂಗೆ ಮಾಡಿದೆ ಅಂತ. ಆಮೇಲೆ ನಾನು ಹೇಳಿದೆ, ನೋಡಪ್ಪ ಕರೆಕ್ಟಾಗಿರೋದಿದ್ರೆ ಇರು, ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ, ನೀನು ಮಾಡಬೇಡ, ಬಿಟ್ಬಿಡಪ್ಪ, ಇಲ್ವಂದರೆ ಕಮಿಷನರ್ಗೆ ಹೋಗ್ತೀವಿ ನಾವು, ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಅವನು ನಾನು ಸೆಕ್ಯೂರಿಟಿ ಥರ ನಿಮ್ಮ ಮಗಳಿಗೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಹಿಂದೆ ಈ ಥರ ಮಾತಾಡ್ತಿರಲ್ಲ, ಅದಕ್ಕೆ ನಮ್ಮ ಮಗ ಹೇಳ್ದ, ನೀನೇನು ಇರಬೇಡಪ್ಪ, ನಮ್ಗೆ ಗೊತ್ತು ನಮ್ಮ ಮಗಳು ನೋಡೋಕ್ಕೆ, ನೀನು ಹೋಗ್ಬೇಡಪ್ಪ, ಇವನು ಬರ್ತಾನೆ ಅಂತ ನಾನು ಹೋಗ್ತಾ ಇದ್ದೆ ಅಂತ. ಅದೆಲ್ಲ ನಮ್ಗೆ ಗೊತ್ತು, ನಾವು ನೋಡ್ಕೊತೀವಿ ಅಂತ ಅವನೇ ಎತ್ತಿ ಇಟ್ಕೊಂಡು ಈ ಥರ ಮಾತಾಡೋದು ಸರ್ ಅವರು. ಅದಕ್ಕೆ ಹೇಳಿದ್ವಿ. ಆಮೇಲೆ ಇನ್ನೆಲ್ಲ ನೋಡ್ಕೋಬೇಡ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಮೇಲೆ ಅವ್ರಿಗೆ ಹೇಳ್ಬಿಟ್ಟು ಕಳ್ಸಿದ್ದೀವಿ ಸರ್ ನಾವು. ಈ ಕೊಲೆಯಾದ ನಂತರ ಏನಾದ್ರು ಮಾತಾಡ್ಸಿದ್ರ? ಇಲ್ಲ ಸರ್, ಅವ್ರು ಇರ್ಲೇ ಇಲ್ವಲ್ಲ ಸರ್, ಅವರು ಓಡೋದ್ರು. ಅವ್ರ ಮಗ ಮಾಡಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಅಲ್ಲಿ ನೋಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅವರು ಯಾರಿಲ್ಲ, ಎಸ್ಕೇಪ್ ಆದ್ರು ಸರ್. ತಾಯಿ ತಂದೆ ಇಲ್ಲ ಸರ್, ತಾಯಿ ತಂದೆ ಬಂದು ಆಟೋ ಓಡಿಸೋದು, ಎತ್ಕೊಂಡು ಓಡೋದು ಸರ್. ಒಂದೇ ಸೆಕೆಂಡು. ಇಲ್ಲೆಲ್ಲ ಕೇಳ್ತಾ ಇದ್ದಾರೆ, ಏನು ಯಾರು ಸತ್ತಿದ್ರು ಅಂದ್ರೆ ಕೇಳ್ತಾ ಇದ್ರೆ ಅಯ್ಯಪ್ಪ ಏನು ಹೇಳಲಿಲ್ಲ, ಆಟೋ ತಗೊಂಡು ಹೊಟ್ಟೆ ಹೋದ. ಅವ್ರಿಗೆ ಗೊತ್ತಿದೆ ಸರ್, ಅವ್ರಿಗೆ ತಂದೆ ತಾಯಿ ಗೊತ್ತಿದೆ, ನಮ್ಮ ಮಗ ಈ ಥರ ಮಾಡೋದು ಅಂತ ಗೊತ್ತಿದೆ ಸರ್ ಅವ್ರಿಗೆ. ಅವ್ರೇನಾದರೂ ಒಂದು ನಿಮಿಷ ನಮ್ಗೆ ಹೇಳಿದ್ರೇನು ನಾವು ಹುಷಾರಾಗಿದ್ವಿ. ನಮ್ಮ ಮಗ ಈ ಥರ ಇದ್ದಾನೆ, ಸ್ವಲ್ಪ ನೋಡಿಕೊಂಡು ನಿಮ್ಮ ಮಗಳನ್ನೇ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೇನು ನಾವು ಇದು ಮಾಡ್ತಾ ಇದೀವಿ ಸರ್. ನಾವು ಎಷ್ಟೋ ಸತಿ ಅವ್ರಿಗೆ ವಾರಂಟ್ ಮಾಡಿದ್ವಿ, ನಮ್ಗೆ ಒಂದು ನಿಮಿಷ ಹೇಳಿದ್ರೇನು ನಾವು ಮಾಡ್ತಾ ಇದ್ವಿ ಸರ್.